ಕೋಲಾರ ಡಿಸಿ ಕಚೇರಿ ಬಳಿ ಹಾಲು ಉತ್ಪಾದಕರು ಧರಣಿ ಮಾಡ್ತಾ ಇದ್ದಾರೆ. ಅವರ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಕೋಲಾರ ಡಿಸಿ ಕಚೇರಿ ಬಳಿ ಹಾಲು ಉತ್ಪಾದಕರ ಧರಣಿ ನಡೀತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ವೀಕ್ಷಕರು, ಪ್ರತಿಭಟನೆಯಲ್ಲಿ 2,000ಕ್ಕಿಂತ ಅಧಿಕ ರೈತರು ಭಾಗಿಯಾಗಿದ್ದಾರೆ. ಹಾಲಿನ ದರ ಹೆಚ್ಚಳ ಮಾಡುವಂತೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಲಿಗೆ ನ್ಯಾಯಯುತ ಬೆಲೆ ನೀಡಿ ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಹೈನುಗಾರಿಕೆ ಉಳಿಸಿ ಅಂತ ಹೇಳಿ ಪೋಸ್ಟರ್ ಹಿಡಿದು ಧರಣಿಯನ್ನು ಮಾಡ್ತಾ ಇದ್ದಾರೆ. ಬೇಡಿಕೆ ಈಡೇರಿಸದೇ ಇದ್ರೆ ಬಂದ್ ಮಾಡೋದಾಗಿ ಎಚ್ಚರಿಕೆ ಕೂಡ ಹಾಕಿದ್ದಾರೆ. ವೀಕ್ಷಕರೇ ನೋಡಿ, ಕೋಲಾರದಲ್ಲಿ ನಡೀತಾ ಇರೋದು ಡಿಸಿ ಕಚೇರಿಯ ಎದುರು ಹಾಲು ಉತ್ಪಾದಕರು ಅವರ ಹಲವು ಬೇಡಿಕೆಗಳನ್ನು ಇಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಪ್ರೊಟೆಸ್ಟ್ನಲ್ಲಿ 2,000ಕ್ಕೂ ಅಧಿಕ ರೈತರು ಭಾಗಿಯಾಗಿದ್ದಾರೆ. ಹಾಲಿನ ದರ ಹೆಚ್ಚಳ ಮಾಡುವಂತೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಲಿನ ನ್ಯಾಯಯುತ ಬೆಲೆ ಸಿಗಬೇಕದಕ್ಕೆ ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಹೈನುಗಾರಿಕೆಯನ್ನು ಉಳಿಸಿ ಅಂತ ಹೇಳಿ ಪೋಸ್ಟರ್ ಅನ್ನು ಕೂಡ ಹಿಡಿದಿದ್ದಾರೆ. ನೋಡಿ, ರೈತರು ಯಾವುದೋ ಒಂದು ಕಡೆ ಅವರು ಯಾವಾಗಲೂ ಲಾಸಲ್ಲೇ ಇರ್ತಾರೆ. ಬೆಳೆ ಬೆಳೆಯೋದ್ರಲ್ಲಾಗಿರ್ಬೋದು, ಹೈನುಗಾರಿಕೆಯಲ್ಲಾಗಿರ್ಬೋದು, ಎಲ್ಲೇ ಯಾವುದೇ ಒಂದು ಕಡೆ ರೈತ ಲಾಸಲ್ಲೇ ಇರೋದು. 100ಕ್ಕೆ 90% ಲಾಸಲ್ಲಿ ಇರ್ತಾನೆ. ಎಲ್ಲೋ ಒಂದು 10% ಒಬ್ಬ ಲಾಭ ಮಾಡಿರ್ತಾನೆ. ಅದು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ. ಲಾಭ ರೈತ ಹೈನುಗಾರಿಕೆಯಲ್ಲಿ ಇಷ್ಟು ಲಾಭ ತೆಗೆದುಬಿಟ್ಟ ಅಂತ ಹೇಳಿ, ರೈತ ಅಥವಾ ಈ ಟೊಮೊಟೊ ಬೆಳೆಯನ್ನು ಬೆಳೆದು ಇಷ್ಟು ಲಕ್ಷ ತೆಗೆದುಬಿಟ್ಟ, ಕಬ್ಬನ್ನು ಬೆಳೆದು ಇಷ್ಟು ತೆಗೆದ, ಮತ್ತೊಂದನ್ನು ಬೆಳೆದು ಇಷ್ಟು ತೆಗೆದ, ತೊಗರಿಯನ್ನು ಬೆಳೆದು ಇಷ್ಟು ತೆಗೆದ. ಬಟ್ ಅದು 10% ಅಷ್ಟೇ. ಇನ್ನು 90% ರೈತರು ಕಾಣೋದೇ ಇಲ್ಲ, ಲಾಸ್ ಆಗಿರ್ತಾರೆ. ಬೆಳೆ ಬಂದರೆ ಬೆಲೆ ಸಿಗಲ್ಲ, ಬೆಳೆ ಸಿಕ್ಕಾಗ ಬೆಳೆನೇ ಬಂದಿರಲ್ಲ. ಸೊ ಮಳೆ ಬಂದಿರಲ್ಲ, ಮತ್ತೊಂದಿರಲ್ಲ, ಇವೆಲ್ಲವೂ ಕೂಡ ಇರ್ತಾವೆ. ಇವಾಗ ರೈತರು ಪ್ರೊಟೆಸ್ಟ್ ಗಮನಿಸ್ತಾ ಇದ್ರಿ, ಎಷ್ಟು ಜನ ರೈತರು ಒಗ್ಗೂಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರೈತರಂತ ಬಂದಾಗ ಹಾಗೆ ಒಗ್ಗೂಡ್ತಾರೆ ಎಲ್ಲರೂ ಕೂಡ. ಆ ಒಗ್ಗೂಡ್ದಾಗ ಮಾತ್ರ ಅವರಿಗೆ ಆ ಪ್ರತಿಭಟನೆಗೆ ಒಂದು ನ್ಯಾಯ ಅಂತ ಸಿಗೋದು, ಅವರಿಗೆ ಒಂದು ಪ್ರತಿಫಲ ಅಂತ ಸಿಗೋದು. ನಿಜವಾಗ್ಲೂ ಸರ್ಕಾರ ಅವ್ರ ಬಗ್ಗೆ ಗಮನ ಕೊಡಬೇಕು. ಈ ಒಂದು ಪ್ರತಿಭಟನೆಗೆ ತಕ್ಕ ಪ್ರತಿಫಲ ಸಿಗಬೇಕು. ಹೈನುಗಾರಿಕೆಗೆ ಅಥವಾ ಹಾಲಿಗೆ ಏನಿಲ್ಲ, ಒಳ್ಳೆ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು.